ಏಯ್ ಏನಾಯ್ತು? ಯಾಕೋ ಫೋನ್ ಪಿಕ್ ಮಾಡ್ತಾ ಇಲ್ಲ? ಕೆಲಸ ಆಯ್ತಾ? ಅಣ್ಣ ನೀವು ಹೇಳ್ದಾಗೆ ಮಾಡಿದ್ವಿ, ಆದರೆ ಅವ್ರ ಜೊತೆ ಒಬ್ಬ ಇದ್ದ, ಅವನೇ ಟಿ ಓಡಿಸ್ಕೊಂಡು ಹೋಗಿ ಮಡ್ ರೋಡಲ್ಲಿ ನಿಲ್ಲಿಸ್ಬಿಟ್ಟ ಅಣ್ಣ. ನಿಮ್ಮ ಮಕ್ಕಕ್ಕೆ ಮೀಸೆ ಬೇರೆ ಕೇಳು, ಮೀಸೆ ಬೋಳಿಸ್ಕೊಳ್ರು. ಇಡ್ರೋ ಫೋನು. ನಿನ್ನಿಂದನೇ ಎಲ್ಲ ಅಣ್ಣ ಬೈತಿದ್ದಾರೆ, ಅವರನ್ನು ಹೇಗಾದ್ರೂ ಮಾಡಿ ಮುಗಿಸ್ಲೇಬೇಕು. ನಡಿ. ಏನ ಎಲ್ಲ ಬದುಕ್ಬಿಟ್ರಾ? ನೀನ್ ಐಡಿಯಾ ಫ್ಲಾಪ್ ಆಯ್ತಾ? ಏನು ಅಂತ ಉಟ್ಬಿಟ್ಟು ನನ್ನ ಜೊತೆ ಆಗ್ಲೇ ಪಿತ್ತ ನೆತ್ತಿಗೇರ್ತಿದೆ, ಇನ್ನು ತಲೆ ಕೆಡಿಸ್ಬೇಡ ನೀನು. ನಿನ್ ಕೈಯಲ್ಲಿ ಏನು ಕಿಸಕ್ಕಾಗಿಲ್ಲ ಅಂತ ನನ್ ಮೇಲೆ ರೆಗಾಡ್ತಿದ್ದೆ. ಬಾಯ್ ಮುಚ್ಕೊಂಡಿರೋ, ಇಲ್ಲ ಸಿಗ್ಲಾಕ್ಬಿಡ್ತೀನಿ. ಏನಯ್ಯ ಅವನ ಮೇಲೆ ಕಿರ್ಚಾಡ್ತಿದ್ಯಾ? ನಿನ್ ಕೈಯಲ್ಲಿ ಆಗಲ್ಲ ಅಂತ ಒಪ್ಕೋ. ನಿನ್ ಕೈಯಲ್ಲಿ ಆಗಲ್ಲ ಅನ್ಬಿಟ್ಟು ಅವನ ಮೇಲೆ ಹೆಗ್ರಾಡ್ತಿದ್ಯಾ? ಏ ವೀರು, ನಿಮ್ಮ ಅಣ್ಣನ್ ನಂಬ್ಕೊಂಡು ಈ ಊರಲ್ಲಿ ಮರ್ಯಾದೆ ಸಿಗುತ್ತೆ, ಲೀಡರ್ ಆಗ್ಬೋದು, ಒಂದೊಳ್ಳೆ ದುಡ್ಡು ಮಾಡ್ಬೋದು, ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅನ್ಕೊಂಡಿರೋದ್ರಲ್ಲಿ ಅರ್ಥನೇ ಇಲ್ಲ. ನೀನಾದ್ರೂ ಎಲ್ಲಾದ್ರೂ ಹೋಗಿ ಬದುಕೋ, ಯಾವ್ದಾದ್ರೂ ಸಿಟಿಗೆ ಹೋಗಿ ಒಂದೊಳ್ಳೆ ಕೆಲಸ ನೋಡ್ಕೊಂಡು ಆರಾಮಾಗಿರು. ಇಬ್ರು ಬಾಯಿ ಮುಚ್ಕೊಂಡಿರಿ. ಒಟ ಒಟ ಅಂತ ಕೆಲ್ಸಕ್ಕೆ ಬಾರ್ದು ಮಾತಾಡಿ ನಾನು ತಲೆ ಕೆಡಿಸ್ಬಿಡಿ. ಕೆಲ್ಸಕ್ಕೆ ಬಾರ್ದೇ ಇರೋ ಮಾತನ್ನ ನಾನು ಆಡ್ತಾ ಇಲ್ಲ, ನೀವ್ ಯಾವ ಕೆಲ್ಸನೂ ಮಾಡ್ತಾ ಇಲ್ಲ. ಇನ್ನಿಲ್ಲಿರೋದ್ರಲ್ಲಿ ಯಾವ್ದು ಅರ್ಥ ಇಲ್ಲ. ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ. ಏ ಈಶ್ವರಿ, ನಿಂತ್ಕೋ. ಆ ಎರಡು ಕುಟುಂಬ ಊರಿಗೆ ಬರಬಾರ್ದು ಅಂತ ನಿಶ್ಚಯ ಮಾಡಿದ್ದೀನಿ. ಈ ಇಂದ್ರ ನಿಶ್ಚಯ ಮಾಡಿದಾನೆ. ಒಂದು ಪ್ಲಾನ್ ತಪ್ಪಿಸ್ಕೊಂಡಿರ್ಬೋದು, ಇನ್ನೊಂದು ಪ್ಲಾನ್ ಇದೆ, ಅದನ್ನ ಮುಗಿಸ್ಬಿಟ್ಟು ಬಂದು ನೋಡ್ತೀನಿ. ಅಲ್ಲಿವರೆಗೂ ಬಾಯಿ ಮುಚ್ಕೊಂಡಿರಿ. ಧ್ರುವ, ಹುಷಾರಾಗಿದೆಯಾ? ಸರ್, ಏನೂ ಆಗಿಲ್ಲ ಸರ್. ಸೌಪರ್ಣಿಕಾ, ನೀನೇನು ಗಾಬರಿ ಆಗ್ಬೇಡ. ನೀನ್ ಮೊದ್ಲೇ ತಲೆ ಸುತ್ತು ಅಂತಿದ್ಯಲ್ಲ, ರೆಸ್ಟ್ ಮಾಡು, ನಾನು ಹೋಗಿ ನೋಡ್ತೀನಿ. ಎಲ್ರು ಓಕೆನಾ? ನಾನ್ ನೋಡಿಸ್ತೀನಿ ಅಂತ ನೀವೇ ತಾನೇ ಕುತ್ಕೊಂಡಿದ್ದು. ಧ್ರುವ ಏನ್ ಬೇಕು ಅಂತ ಮಾಡಿದ್ನ? ಅವ್ನಿಗೇನ್ ಗೊತ್ತಿದ್ದ ಬ್ರೇಕ್ ಫೇಲ್ ಆಗಿತ್ತು ಅಂತ? ಅದನ್ನ ಹ್ಯಾಂಡಲ್ ಮಾಡಕ್ ಆಗಿಲ್ಲ ಅಂದ್ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ನಾನು ಟ್ರೈ ಮಾಡ್ತೀನಿ ಅಂತ ಯಾಕೆ ಬರ್ಬೇಕು? ನರ್ತನ, ನಾವು ಹೊರಟಾಗ ಎಲ್ಲ ಸರಿ ಇತ್ತು ಅನ್ಸುತ್ತೆ. ಹೊರಟಾದ್ಮೇಲೆ ಬ್ರೇಕ್ ಫೇಲ್ಯೂರ್ ಆಗಿರ್ಬೋದಲ್ವಾ? ಈ ವೆಹಿಕಲ್ಗಳು ಯಾವಾಗ ಏನಾಗುತ್ತೆ ಅಂತ ಯಾರಿಗೆ ಗೊತ್ತಾಗುತ್ತೆ? ಆಯ್ತು ಅಂಕಲ್, ಇವಾಗ ಇದೇನಾದ್ರೂ ಸಿಟಿಲ್ ಆಗಿದ್ದಿದ್ರೆ ಯಾರ್ದಾದ್ರೂ ಹೆಲ್ಪ್ ತಗೋಬೋದಿತ್ತು. ಆದ್ರೆ ಈ ರೀತಿ ಕಾಡಿನ ಮಧ್ಯೆ ಆಗಿದೆ, ನಾವ್ ಯಾರನ್ನಂತ ಹೆಲ್ಪ್ ಕೇಳೋದು, ಎಲ್ಲಿ ಅಂತ ಹೋಗೋದು? ನರ್ತನ, ಈಗ ಸುಮ್ನೆ ಮಾತಾಡ್ಕೊಂಡು ನಿಂತ್ಕೊಳ್ಳೋ ಬದಲು ಮುಂದೆ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡೋಣ. ಎಲ್ಲ ಆಗಿದ್ದು ನಿಮ್ ಮಗನಿಂದಾನೆ. ಎಲ್ರ ಜೊತೆಲಿ ಟಿಟಿಲ್ ಹೋಗಿ ನಾನು ಆಮೇಲೆ ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದ. ಇಲ್ಲಾಂದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ಆಂಟಿ ಪ್ಲೀಸ್, ಈಗ ಮಾತೆಲ್ಲ ಯಾಕೆ? ಸದ್ಯ ನಮ್ಗೆ ಯಾರಿಗೂ ಏಟ್ ಆಗಿಲ್ಲ. ಡ್ಯಾಡ್, ನಾನು ಧ್ರುವ ಹೋಗಿ ಮೆಕ್ಯಾನಿಕ್ನ ಹುಡ್ಕೊಂಡ್ ಬರ್ತೀವಿ, ನೀವು ಹುಷಾರಾಗಿ ನೋಡ್ಕೊಳ್ಳಿ. ಯು ಡೋಂಟ್ ವರಿ, ನೀವು ಮೊದಲು ಹೋಗಿ, ಫಸ್ಟ್ ಹೋಗಿ ಅವ್ರನ್ನ ಕರ್ಕೊಂಡು ಬನ್ನಿ. ಹೋಗಿ, ಬೇಗ ಹೋಗಿ. ಈ ಕಡೆ ಹೋಗೋಣ. ಮೈನಾ ಬೇರೆ ಪ್ರೆಗ್ನೆಂಟು, ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾಳೋ ಏನು. ಸರ್, ನಿಮಗೆ ಮೈನಾ ಅವ್ರ ಬಗ್ಗೆ ಗೊತ್ತೇ ಇದೆ ಅಲ್ವಾ? ಮೈನಾ ಅವರು ಇಂಥ ಪರಿಸ್ಥಿತಿಲಿ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಯುವರ್ ವೆರಿ ಲಕ್ಕಿ ಧ್ರುವ. ಮೈನಾ ಅಂತ ಹುಡುಗಿ ಪಡೆಯೋದಕ್ಕೆ ನೀನು ತುಂಬ ಅದೃಷ್ಟ ಮಾಡಿದ್ಯಾ. ಆದರೆ ನನಗೆ ಕೆಲವೊಂದ್ಸಲ ತುಂಬ ಬೇಜಾರಾಗುತ್ತೆ ಧ್ರುವ. ಎಲ್ಲ ಸರಿ ಹೋಯ್ತು ಅನ್ನೋಷ್ಟರೊಳಗೆ ನಿಮ್ಮ ಮಧ್ಯೆ ಏನಾದರೂ ಪ್ರಾಬ್ಲಮ್ಗಳು ಬರುತ್ತೆ. ನಿಮ್ಮಮ್ಮ ಯಾವಾಗ ನಿಮ್ಮಿಬ್ರು ಒಪ್ಕೋತಾರೋ ಏನೋ. ಸರ್, ನಮ್ಮಮ್ಮನ ಬಗ್ಗೆ ಯೋಚನೆ ಮಾಡಬೇಡಿ ಸರ್. ಅವ್ರು ಬದಲಾಗಿರೋದು ಆ ತುಳಸಿಯಿಂದ. ಅದಕ್ಕಿಂತ ಮುಂಚೆ ಅವ್ರ ಮೈನಾನ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತ ನೀವೇ ನೋಡಿದ್ದೀರಾ ಅಲ್ವಾ? ಹೌದು ಧ್ರುವ, ಆ ವಿಷಯದಲ್ಲಿ ಮೈನಾ ತುಂಬ ಲಕ್ಕಿ. ಬಟ್ ಸರ್, ಸೋಮ ಯಾವಾಗ ಬದಲಾಗ್ತಾರೋ ಏನೋ. ಖಂಡಿತವಾಗ್ಲೂ ಬದಲಾಗ್ತಾರೆ ಸರ್, ನನಗದ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ನಾನು ಅವ್ರ ಮಾತು ಕೇಳಲಿಲ್ಲ ಅಂತ ನಮ್ಮಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಮ್ಮ ಮಗ ಅಂದಮೇಲೆ ಈಗೋ ಕ್ಲಾಶಸ್ ಇದ್ದೇ ಇರುತ್ತೆ. ಆದರೆ ಮೈನಾ ಯಾವತ್ತೂ ಅಮ್ಮನ ಮೇಲೆ ಈಗೋ ಬೆಳೆಸ್ಕೊಂಡಿಲ್ಲ. ಅದೇ ಅಡ್ವಾಂಟೇಜ್. ನಮ್ಮ ಅಮ್ಮನ ಪ್ರೀತಿನ ಮೈನಾ ಖಂಡಿತವಾಗ್ಲೂ ಗೆಲ್ತಾರೆ. ಆದಷ್ಟು ಬೇಗ ಹಾಗಾಗ್ಲಿ ಧ್ರುವ. ಐಲ್ ಬಿ ವೇಟಿಂಗ್ ಫಾರ್ ಇಟ್. ಮಮ್ಮಿ, ತುಂಬಾ
ಸೊಳ್ಳೆ ಕಚ್ತಾ ಇದೆ. ಒಂದ್ ಕೆಲ್ಸ ಮಾಡಿ, ಒಳಗಡೆ ಸೌಪಣಿ ಕಾಂಟಿ ಜೊತೆ ಕುತ್ಕೊಂಬಿಡಿ. ಅವಾಗ ಸೊಳ್ಳೆ ನಿಮಗ್ ಮಾತ್ರ ಕಚ್ಚಲ್ಲ. ಇಟ್ಸ್ ಓಕೆ. ಅವರಿಬ್ರು ಹೋಗಿ ತುಂಬಾ ಹೊತ್ತಾಯ್ತು. ಇನ್ನು ಬರಕ್ ಎಷ್ಟೊತ್ತಾಗತ್ತೋ ಏನೋ. ಈ ಟಿಟಿ ಸರಿ ಹೋಗೋದ್ ಯಾವಾಗ? ನಾವೆಲ್ಲ ಮನೆ ಸೇರೋದ್ ಯಾವಾಗ? ನೀನು ಒಂದ್ಸಲ ಟ್ರೈ ಮಾಡು. ನಂದ್ರಲ್ಲಿ ನಾಟ್ ರೀಚಬಲ್ ಬರ್ತಾ ಇದೆ. ರಾಜೇಂದ್ರ, ಆಗಿಂದ ಟ್ರೈ ಮಾಡ್ತಾ ಇದ್ದೀನಿ, ಕನೆಕ್ಟೇ ಆಗ್ತಾ ಇಲ್ಲ. ಮತ್ತೆ ರಾಜೇಂದ್ರ ಏನ್ ಮಾಡೋದು ಇವಾಗ? ಅಂಕಲ್, ನೋ ಟು ವರಿ. ಹೋಗಿರೋದು ಪುಷ್ಪಕ್. ಬರೋದ್ ಸ್ವಲ್ಪ ತಡ ಆದ್ರೂ ಮೆಕ್ಯಾನಿಕ್ ನ ಕರ್ಕೊಂಡ್ ಬಂದೇ ಬರ್ತಾನೆ. ರೀ, ನಿಮಗ್ ಸೊಳ್ಳೆ ಕಚ್ಚಿದ್ರೆ ನಿಮಗ್ ಹೊಡ್ಕೊಳ್ಳಿ, ನನಗೆ ಯಾಕೆ ಹೊಡಿತಿದ್ದೀರಾ? ಅಂಕಲ್, ಇನ್ನೊಂದ್ಸಲ ಟ್ರೈ ಮಾಡಿ. ಮೈನಾ, ನನ್ನ ಫೋನ್ ತಗೋ. ಒಂದ್ಸಲ ಧ್ರುವಂಗ್ ನೀನು ಫೋನ್ ಮಾಡು.